ಜಸ್ಟ್ 10 ನಿಮಿಷ ಸಾಕು ಈ ಟೇಸ್ಟಿಯಾಗಿರುವಂಥ ಆನಿಯನ್ ಪರಾಟ ಮಾಡೋದಕ್ಕೆ. ಇದಕ್ಕೆ ಕಾಂಬಿನೇಷನ್ ಅಂತ ಯಾವುದೇ ಚಟ್ನಿ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಈ ಆನಿಯನ್ ಪರಾಟ ಹಾಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಾದರೆ ಸಾಸ್ ಜೊತೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಮಾಡೋದು ತುಂಬಾ ಸಿಂಪಲ್. ಬನ್ನಿ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ 1 ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ವೆಯ್ಟ್ ವೈಸ್ 1/4 kg ಇದೆ, 250 ಗ್ರಾಮ್ಸ್. ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಓಂ ಕಾಳು ಅಥವಾ ಅಜ್ವೈನ್ ಅಂತೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಡೈಜೆಷನ್ನು ಚೆನ್ನಾಗಾಗುತ್ತೆ, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಪರಾಟದಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು, ನನಗೆ 1/2 ಟೀ ಸ್ಪೂನ್ ಸಾಕಾಯಿತು ಉಪ್ಪು. ನಂತರ ನಾರ್ಮಲ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನು ಕಾಯಿಸೋದೇನು ಬೇಡ, ಜಸ್ಟ್ ನಾರ್ಮಲಾಗಿ ಹಾಕಿ ಅದನ್ನು ಚೆನ್ನಾಗಿ ರಬ್ ಮಾಡ್ತಾ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಅನಂತರ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಚಪಾತಿಗೆಲ್ಲ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀವಲ್ಲ ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ಹಾಗಂತ ಸಾಫ್ಟಾಗೂ ಇರಬಾರ್ದು. ನೋಡಿ, ಈ ರೀತಿ ಇದ್ದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿಲಿ ನೀರಿನ ಅಂಶ ಇರುತ್ತೆ, ಅದಕ್ಕೆ ಅದು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ 1 ಟೇಬಲ್ ಸ್ಪೂನ್ ರವೆ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ, ಹಾಗೆ 1/4 ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಚಾಟ್ ಮಸಾಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಪ್ಷನಲ್ ಆಗಿ 1/2 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಒಳ್ಳೆ ಬಣ್ಣ ಬರಲಿ ಅಂತ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಆ ಉಪ್ಪು ಖಾರ ಹಾಕಿರೋವಂಥ ಮಸಾಲೆ ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಸ್ವಲ್ಪ ಪ್ರೆಷರ್ ಕೊಡ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗೋಯ್ತು. ತುಂಬ ಸಿಂಪಲ್, ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು. ಈಗ ನಾವು ಚಪಾತಿ ಹಿಟ್ಟನ್ನ 2 ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ತೊಗೊಂಡಿರೋ ಅಂಥ ಅಳತೆಯಲ್ಲಿ 4 ಪರಾಟ ಆಯಿತು. ಆರಾಮಾಗಿ ಇಬ್ಬರಿಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ನೋಡಿ, ಈ ರೀತಿ 2 ಭಾಗ ಮಾಡಿಕೊಂಡು 1 ಉಂಡೆನ ತೊಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಈಗ ಚಪಾತಿ ತೀಡ್ಕೊಳ್ಳೋಣ. ನಾರ್ಮಲ್ ಚಪಾತಿ ಎಲ್ಲ ತೀಡ್ಕೊಳ್ತೀವಲ್ಲ ಅದೇ ರೀತಿ ಚಪಾತಿ ತೀಡ್ಕೊಂಡು ನೋಡಿ, ಆ ಸ್ಟಫಿಂಗ್ನ ಮೇಲೆ ಈ ರೀತಿ ಕ್ಲೀನಾಗಿ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿಲಿ ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಅನಂತರ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಧ್ಯಭಾಗ ಕಟ್ ಮಾಡಿಕೊಂಡು ಒಂದನ್ನು ಪಕ್ಕಕ್ಕೆ ಎತ್ತಿಡಿ. ನಂತರ ನೋಡಿ, ಆ ಸ್ಟಫಿಂಗ್ ಏನಿದೆ ಅದು ಮೇಲೆ ಬರಬೇಕು. ಮೇಲಿನ ಭಾಗ ಬಂದು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ಲ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೈಯಿಂದನೇ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು, ಇಲ್ಲಾಂದರೆ ಅಂಟುತ್ತೆ ನಾವು ತೀಡಬೇಕಾದ್ರೆ. ತುಂಬ ತೆಳ್ಳಗೆಲ್ಲ ತೀಡಕ್ಕೆ ಹೋಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ಇದು. ನೋಡಿ, ಇಷ್ಟೇ. ಈಗ ಹೆಂಚನ್ನ ಕಾಯೋದಕ್ಕೆ ಇಟ್ಟಿದ್ದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಂಚಿನ ಮೇಲೆ ಹಾಕಿದ್ದೀನಿ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೋಡಿ, ಎಲ್ಲವೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ತಾ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಯಾಕೆ ಅಂದರೆ ಒಳಗೇನೂ ಚೆನ್ನಾಗಿ ಬೇಯಬೇಕು ಅಲ್ವಾ, ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಕಡೆನೂ ಆಯಿಲ್ ಅಪ್ಲೈ ಮಾಡ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ಇವನ್ನಾಗಿ ತಿರುಗಿಸ್ಕೊಳ್ತಾ 2 ಕಡೆನೂ ಬೇಯಿಸ್ಕೋಬೇಕು. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ಗೆ ಆಗಲಿ ಅಥವಾ ಲಂಚ್ ಬಾಕ್ಸ್ಗೆ ಆಗಲಿ ಈಸಿಯಾಗಿ ಮಾಡಿಬಿಡ್ಬೋದು. ಹಸಿವಾಗ್ತಿದೆ ಅಂದಾಗ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ಇದಕ್ಕೆ ಯಾವ ಚಟ್ನಿನೂ ಬೇಡ, ಹಾಗೆ ಸಾಸ್ ಜೊತೆ ತಿನ್ಬೋದು, ಅಥವಾ ಇದಕ್ಕೆ ಲೆಮನ್ನು ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಜೊತೆ ತಿಂದ್ರೂ ತುಂಬ ರುಚಿಯಾಗಿರುತ್ತೆ. ಇದೇ ರೀತಿ ಎಲ್ಲವನ್ನು ಬೇಯಿಸ್ಕೊಂಡಿದ್ದೀನಿ. ನಾನಿವತ್ತು ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ. ನಿಮಗಿನ್ನೂ ಚಟ್ನಿ ಏನಾದರೂ ಬೇಕಲ್ಲ ಅನಿಸಿದ್ರೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಚಟ್ನಿ ರೆಸಿಪಿನೂ ನಾನು ಲಾಸ್ಟಲ್ಲಿ ಮೂಂಗ್ ದಾಲ್ ದೋಸೆ ಅಂತ ಆ ರೆಸಿಪಿಲಿ ಚಟ್ನಿ ತೋರಿಸಿದ್ದೀನಿ. ಆ ರೀತಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಕಾಂಬಿನೇಷನ್. ಈ ಸ್ಯಾಂಡ್ವಿಚ್ಗೆಲ್ಲ ಹಾಕ್ತಾರಲ್ಲ ಆ ರೀತಿ ಚಟ್ನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.
ಈ ಆನಿಯನ್ ಪರಾಟ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಹಲವಾರು ರೀತಿಯ ರೆಸಿಪೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ನಲ್ಲಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.